ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ನಮಸ್ತೆ ಹೇಳಿ ಸರ್. ಸರ್, ಅದೇ ನಮಸ್ತೆ. ನಮಗೊಂದು ಮಾರುತಿ ಸುಜುಕಿ ಎಕ್ಸ್‌ಪ್ರೆಸ್ ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ವಿ ಎಕ್ಸ್ ಐ ವೇರಿಯಂಟಾ ಇದು? ಹಾಂ ವಿ ಎಕ್ಸ್ ಐ ಪ್ಲಸ್ ಸರ್, ಟಾಪ್ ಎಂಡ್. ವಿ ಎಕ್ಸ್ ಐದಾಗೆ ಪ್ಲಸ್ ಐತ್ರಿ, ಟಾಪ್ ಆ್ಯಂಡ್ ವೇರಿಯಂಟಾ? ಹಾಂ ಟಾಪ್ ಎಂಡ್ ಎರಡೇ ಬರೋದು, ವಿ ಎಕ್ಸ್ ಐ ಪ್ಲಸ್ಸು ನಾರ್ಮಲಲ್ಲಿ ವಿ ಎಕ್ಸ್ ಐ ಪ್ಲಸ್ ಇದೆ. ಓಕೆ ಸರ್. ಏನೈತ್ರಿ ಮಾಡಲ್ ಇದು? ಇದು 2022 ಎಂಡ್ 23 ರಿಜಿಸ್ಟರ್ ಫೆಬ್ರವರಿಯಲ್ಲಿ. ಓಕೆ, 2022, 23 ಅಂತಲೇ ಹೇಳ್ಬೋದು ಮಾಡಲು. ಹಾಂ 22, 23. ಓಕೆ ಸರ್. ತಾವು ಓನರ್ ಎಷ್ಟಿಗಿದ್ರು ವೆಹಿಕಲ್ಗೆ? ಹಾಂ ಫಸ್ಟ್ನೇ ಓನರ್ ಇದೆ. ತಾವೇ ಸಿಂಗಲ್ ಓನರಾ? ಹಾಂ ಸರ್. ಓಕೆ, ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ಅಂದ್ರೆ? ಹಾಂ ಸೆಕೆಂಡ್ ಓನರ್ ಆಗ್ತಾರೆ. ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ತಮ್ಮ ಕೈಯಲ್ಲಿ ಗಾಡಿ ಕಿಲೋಮೀಟ್ರ್ ಓಡಿರೋದು? ಅದು ಈಗ ಅದು 20,300 ಚಿಲ್ಲರೆ ಇದೆ ಅದು. 20,300 ಅಷ್ಟೇ ಹೊಡೈತ್ರಿ? ಹಾಂ ಹೊಡೆದ್ರೆ ಜನ ನೋಡಿದೆ ಸರ್, ಇಷ್ಟು ಶೋರೂಮ್ ಇಷ್ಟನೇ ಇದೆ. ತಾವು ಪ್ರತಿಯೊಂದು ಕೂಡ ಸರ್ವಿಸು ಶೋರೂಮಲ್ಲೇ ಮಾಡಿಸಿದ್ದೀರಾ? ಹಾಂ ಶೋರೂಮಲ್ಲಿ ಇದೆ. ಸರ್, ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ 5 ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಹಾಂ ನೀನು ಬೆಚ್ಚಲ್ರಿ, ಹೊಸದೇ ಇದೆ. ಹ್ಞೂ 4 ಒಂದು 70% ಇದೆ ರೀ. 4 ಟೈರ್ ಬಂದ್ಬಿಟ್ಟು 70% ತನಕ ಐತ್ರಿ. ಸ್ಟೇಪ್ನಿ ಅನ್ಯೂಸ್ಡು, ಏನಾದರೂ ನೀವು ಸ್ಟೇಪ್ನಿ ಯೂಸ್ ಮಾಡಿಲ್ಲ? ಹಾಂ ಯೂಸ್ ಮಾಡಿಲ್ಲ. ಓಕೆ ಸರ್. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಲ್ಲ ಯಾವ ಥರ ಇಟ್ಟಿದ್ದೀರಾ ತಾವು? ಎಲ್ಲ ಕಂಡೀಷನ್ ಇದೆ ಸರ್, ಎಲ್ಲಿ ಒಂದು ಆಕ್ಸಿಡೆಂಟ್ ಆಗಿಲ್ಲ, ಒಂದು ಸ್ಕ್ರ್ಯಾಚ್ ಆಗಿಲ್ಲ. ಹ್ಞೂ ಶೋರೂಮ್ ಕಂಡೀಷನ್ನೇ ಇದೆ. ಮೈಲೇಜ್ ಒಂದು 18ರಿಂದ 19 ಬರುತ್ತೆ. 18ರಿಂದ 19 ಬರ್ತೈತೆ ರೀ. ಪೆಟ್ರೋಲ್ ರೇಟ್ ಇದು? ಪೆಟ್ರೋಲ್. ಓಕೆ ಸರ್. CNG ಏನಾದರೂ ಫಿಟ್ನೆಸ್ ಮಾಡಿಸಿದ್ರೆ ಪ್ಯೂರ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಎಲ್ಲ ಪ್ಯೂರ್ ಪೆಟ್ರೋಲ್ ಸರ್. ಓಕೆ, ತಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಗಾಡಿ ಮೇಲೆ ಕೇಸಸ್, ಓರಿಜಿನಲ್ ಏನಿಲ್ಲ. ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ? ಏನಿಲ್ಲ, ಗಾಡಿ ನೋಡಿ ಮೇಲೆ ಮಾತಾಡ್ಲಿಲ್ಲ, ಗಾಡಿ ಫುಲ್ ಕಂಡೀಷನ್ ಇದೆ, ಶೋರೂಮ್ ಕಂಡೀಷನ್ ಇದೆ. ಓಕೆ ಸರ್. ಈ ಗಾಡಿ ಒಳಗೆ ಕ್ಯಾಮ್ರಾ ಒಂದು ಹಾಕ್ಸಿದ್ದೀವಿ. ತಾವು ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟಿಂಗ್ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕ್ಸಿದ್ದಾರೆ? ಹಾಂ ರಿವರ್ಸ್ ಕ್ಯಾಮ್ರಾ. ಏನೇನು ಐತ್ರಿ ಸರ್ ಒಳಗಡೆ ಫೀಚರ್ಸು? ಇವಾಗ ಕಂಪ್ನಿ ಬಿಟ್ಟಾಡ? ಸಿಸ್ಟಮೇ ಇದೆ. ಹ್ಞೂ ಅದು ಬಿಟ್ಟರೆ AC ಇದೆ, ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗು. ಹ್ಞೂ ನಾವು ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದೀವಿ. ಓಕೆ, ಕಂಪ್ನಿ ಪೆಟ್ಟಾಡ ಬಂದಿರೋದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ವಿ ಮ್ಯೂಸಿಕ್ ಎಕ್ಸ್ ಸಿಸ್ಟಮ್? ಪ್ಲಸ್ ವೇರಿಯಂಟ್ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಇದೆ. ಓಕೆ ತಾವು. ರಿವರ್ಸ್ ಕ್ಯಾಮ್ರಾ ಒಂದು ಕಂಪ್ನಿ ಹಾಕ್ಸಿದ್ದೀವಿ. ಓಕೆ ಸರ್. ಇವಾಗ ಗಾಡಿ ಲೋನಲ್ಲಿ ಇರುವಂಥದ್ದು ಸರ್, ಫುಲ್ ಕ್ಯಾಶಲ್ಲಿ ಐತ್ರಿ? ಹಾಂ ಎಲ್ಲ ಕ್ಯಾಶಲ್ಲಿದೆ ಸರ್. ಕ್ಯಾಶಲ್ಲಿ ಐತ್ರಿ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ಅದಕ್ಕಿಂತ ಮೊದಲು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರನ್ನಿಂಗಲ್ಲಿ ಇರುವಂಥದ್ದು FC ಅಂತೂ ರನ್ನಿಂಗ್ ಇದ್ದೇ ಇರುತ್ತೆ. 2022 ಅಥವಾ 23 ಮಾಡಲ್ ಅಂದ ಬಳಕ ವೈಟ್ ಬೋರ್ಡು. ಇವಾಗ ಇನ್ಶೂರೆನ್ಸ್ ಎಷ್ಟು ಮಂತ್ ಐತ್ರಿ ತಮ್ಮ ಕೈಯಾಗ ಪ್ರೆಸೆಂಟ್ ರನ್ನಿಂಗು? ಈ ಮಂತ್ ಎಂಡ್ವರೆಗೂ ಇದೆ ರೀ, ನೆಕ್ಸ್ಟ್ ಮಂತಲ್ಲಿ ಬಂದರೆ ಹಾಕ್ಸ್ಕೋಬೋದು ಅಷ್ಟೇ. ಓಕೆ ಸರ್. ಅದೇ ಇನ್ನು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಸು? ಸರ್ 4.5 ಹೇಳ್ತೀನಿ, ನಿಮ್ಮ ಕಡೆಯಿಂದ ಬಂದರೆ ಒಂದು 10,000 ಹೆಚ್ಚು ಕಡಿಮೆ ಬಿಡ್ತೀವಿ ಸರ್. ಓಕೆ, ಮಾಡಲ್ ಬಂದುಬಿಟ್ಟು 2022 ಎಂಡು 23 ಐತೆ ಅಂತ ಹೇಳ್ತಿದ್ದೀರಾ? ಇಲ್ಲ 2022, 23 ಅಂತಲೇ ಹೇಳ್ಬೋದು ಮಾಡಲು. ಓನರ್ ಬಂದುಬಿಟ್ಟು ತಾವು ಸಿಂಗಲ್ ಓನರೇ ಇರೋದು, ಗಾಡಿ ತೊಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟು 4,50,000? 50,000. ಓಕೆ, ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡ್ಕೊಡ್ತೀನಿ ಅಂದರೆ ಸರ್ ಇದರಲ್ಲಿ ನೆಗೆಶ್ಬಿಲ್ಲು? ಒಂದು 10,000 ಬಿಟ್ಟು ಕೊಡ್ತೀನಿ ಸರ್. 4,40 ತಾವು ಗಾಡಿ ಕೂಡ ಕಡೆ ಇದ್ದೀರಾ? ಹಾಂ 4.40 ಕೊಡ್ತೀನಿ ಫೈನಲ್. ಓಕೆ ಸರ್. ಗಾಡಿ ಇರೋಂಥ ಲೊಕೇಶನ್ನು? ಹಾಂ ಸರ್ ದಾವಣಗೆರೆ ಸರ್. ದಾವಣಗೆರೆದಾಗ ಎಲ್ರಿ ಸರ್? ಸೀಟ್ಯಾಗೆ ಐತ್ರೋ ಏನು ಕಪ್ಪಕಳ್ಳಿನ? ದಾವಣಗೆರೆ ಸರ್, ವಿದ್ಯಾನಗರದ ಹತ್ರ ಇದೆ. ಬಂದು ಯಾರಾದರೂ ಆಗಲಿ ಫಾರ್ಮ್, ಡೀಲರ್ ಬೇಡ, ಡೈರೆಕ್ಟ್ ಕಸ್ಟಮರ್ ಯಾರು ಇದ್ದರೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ಗಾಡಿ ಯಾಕಂದ್ರೆ ಜನರಲ್ ಕಂಡೀಷನ್ ಇದೆ, ಬೇಕಾದ್ರೆ ಅವರೆಲ್ಲ ಚೆಕ್ ಮಾಡಿಸ್ಕೊಂಬಂದ್ರೆ ಗಾಡಿ ಮಾತಾಡ್ಬೋದು. ಡೀಲರಿಗೆ ಹೋಗಲ್ಲ, ಯಾರು ಕಸ್ಟಮರ್ ಇದ್ದರೆ ಪಕ್ಕ ತಗೊಂಡು ಯೂಸ್ ಮಾಡೋರಿದ್ರೆ ಫ್ಯಾಮಿಲಿ ಪರ್ಪಸ್ಸಿಗೆ. ಬೆಸ್ಟ್ ಗಾಡಿ ಹಾಕೋದ್ರಿ ಅವ್ರಿಗೆ ಫ್ಯಾಮಿಲಿ ಪರ್ಪಸ್ಸಿಗೆ. ಹಾಂ. ಯಾರಾದರೂ ಕಸ್ಟಮರ್ ಇದ್ದರೆ ಅವ್ರಿಗೆ ಒಂದು ಒಳ್ಳೆ ಅತ್ಯುತ್ತಮ ಗಾಡಿ ಅಂತ ಹೇಳ್ಬೋದು. ಕಂಫರ್ಟ್, ಈಗ ಆಲ್ಟೋ ಕಂಪೇರ್ ಮಾಡಿದರೆ ಕಾಲು ಗೀಲೆಲ್ಲ ಬಿಡಿತಾವಲ್ಲ, ಅಂಥ ಕಸ್ಟಮರ್ಗಳು ಐಟಮ್ಗೆ ಒಳ್ಳೆ ಸೆಟ್ ಆಗುತ್ತೆ. ಒಂಥರ ಯಾವ ಜನ ಕಸ್ಟಮರ್ ಇದ್ದರೆ. ಓಕೆ ಸರ್, ವಿಡಿಯೋ ನೋಡಿರ್ತಾರಲ್ಲ, ಖಂಡಿತ ಕಸ್ಟಮರ್ ಕಾಲ್ ಮಾಡ್ತಾರೆ ನಿಮಗೆ. ಕಾಲ್ ಮಾಡಿದ್ದಲ್ಲಿ ಅವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ, ಓಕೆನಾ? ಓಕೆ ಓಕೆ ಸರ್, ಅಪ್ಡೇಟ್ ಮಾಡಿರ್ತೀವಿ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿರಲ್ಲ? ಹಾಂ ಇದೇ ನಂಬರ್ ಹಾಕಿ. ಓಕೆ ಸರ್, ಥ್ಯಾಂಕ್ ಯು, ಅಪ್ಡೇಟ್ ಮಾಡಿರ್ತೀವಿ. ಓಕೆ.